ಯುವತಿಯನ್ನ ಚುಡಾಯಿಸಿದ್ದನ್ನ ಪ್ರಶ್ನಿಸಿದ್ದಕ್ಕೆ ದುಷ್ಕರ್ಮಿಯೋರ್ವ ಇಬ್ಬರು ಯುವಕರಿಗೆ ಚಾಕುವಿನಿಂದ ಇರಿದಂತಹ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ನಡೆದಿದೆ. ಎಟಿಎಂನಲ್ಲಿ ಹಣ ಡ್ರಾ ಮಾಡೋದಕ್ಕೆ ಅಂತ ಯುವತಿ ತೆರಳಿದ್ಲು. ಈ ವೇಳೆ ಪುಂಡ ನವೀನ್ ಯುವತಿಯನ್ನ ಚುಡಾಯಿಸಿದ್ದಂತೆ. ಈ ಬಗ್ಗೆ ದಿಲೀಪ್ ಹಾಗೂ ಆನಂದ್ ಎಂಬ ಇಬ್ಬರು ಯುವಕರು ಪ್ರಶ್ನಿಸಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಮಾತಿನ ಚಕಮಕಿ ನಡೆದು ದುಷ್ಕರ್ಮಿ ನವೀನ್ ಚಾಕುವಿನಿಂದ ಇಬ್ಬರು ಯುವಕರ ಹೊಟ್ಟೆ ಹಾಗೂ ಬೆನ್ನಿಗೆ ಚುಚ್ಚಿದ್ದಾನೆ. ಈ ಕೃತ್ಯ ಕಂಡಂತಹ ಸಾರ್ವಜನಿಕರು ನವೀನ್ಗೆ ಸರಿಯಾಗಿ ಗೂಸಾ ನೀಡಿ ನಂತರ ಶ್ರವಣಬೆಳಗೊಳ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನನಗೆ ವಿಷ ಹೋದ್ರು, ನನಗೆ ನ್ಯಾಯ ಕೊಡಿಸ್ಲಿಲ್ಲ, ಕಾಲು ಮುರ್ಚಿದ್ರು, ನನ್ನ ಕುಂಟಿ ಆಗಿದ್ದೀನಿ. ಗೌರ್ಮೆಂಟ್ ಹಾಸ್ಪಿಟಲ್ ವಿಷ ಹೋದ್ರು, ಕಳ್ಳರು ಪೊಲೀಸ್ನರೇ, ಕಳ್ಳರು ಪೊಲೀಸ್ನರೇ, ಕೊಲೆಗಾರರು ಸಾಯಿಸಾಕ್ತಾರೆ. ದುಡ್ಡು ಕೊಟ್ಟ ನ್ಯಾಯ ಅಂತೆ, ನ್ಯಾಯ ಇಲ್ಲಂತೆ. ಪೊಲೀಸ್ನರೇ, ಕಳ್ಳರು ಕಳ್ಳರು ಪೊಲೀಸ್ನರೇ, ಕಳ್ಳರು ನ್ಯಾಯ ಕೊಡಕ್ಕಲ್ಲ ನನ್ನ ಮಕ್ಕಳು. ನನಗೆ ವಿಷ ಹೋದ್ರು, ನನಗೆ ನ್ಯಾಯ ಕೊಡಿಸ್ಲಿಲ್ಲ, ಕಾಲು ಮುರ್ಚಿದ್ರು, ನನ್ನ ಕುಂಟಿ ಆಗಿದ್ದೀನಿ. ಗೌರ್ಮೆಂಟ್ ಹಾಸ್ಪಿಟಲ್ ವಿಷ ಹೋದ್ರು, ಕಳ್ಳರು ಪೊಲೀಸ್ನರೇ, ಕಳ್ಳರು ಪೊಲೀಸ್ನರೇ, ಕೊಲೆಗಾರರು ಸಾಯಿಸಾಕ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಒಂದು ಕಡೆ ಯುವಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಇನ್ನೊಂದು ಕಡೆ ಪೊಲೀಸರ ವಿರುದ್ಧ ಮಹಿಳೆಯೊಬ್ಬರು ತುಂಬಾ ದೂರ್ತಾ ಇದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಏನಿದು ಸುಖನೆ? ಏನು ಎಟಿಎಂ ನಲ್ಲಿ ಹಣ ಡ್ರಾ ಮಾಡೋ ಯುವತಿ ಒಬ್ಳಿಗೆ ನವೀನ್ ಅನ್ನೋ ಹುಡುಗ ಏನ್ ಮಾಡ್ತಾನೆ, ಆಕೆಗೆ ಚುಡಾಯಿಸ್ತಾನೆ, ಮತ್ತೆ ಆಕೆಗೆ ಏನು ಅಸಭ್ಯವಾಗಿ ವರ್ತನೆ ಮಾಡ್ತಾನೆ. ಈ ಬಗ್ಗೆ ಏನು ಸ್ನೇಹಿತರು ಆನಂದ್ ಮತ್ತೆ ದಿಲೀಪ್ ಈ ಬಗ್ಗೆ ಪ್ರಶ್ನೆ ಮಾಡಕ್ ಹೋಗ್ತಾರೆ. ನವೀನ ಮೊದಲೇ ಈ ಹಿಂದೆ ಹಲವಾರು ಪ್ರಕರಣಗಳು ಅವನ ಮೇಲೆ ಇರುತ್ತೆ. ಅವನು ತನ್ನ ಬಳಿ ಇದ್ದ ಚೂರಿ ತಗೊಂಡು ಆನಂದ್ಗೆ ಮತ್ತೆ ನವೀನ್ಗೆ ಇರಿತಾರೆ. ತಕ್ಷಣ ಅವರಿಬ್ರು ಒದ್ದಾಡ್ತಾ ಇರ್ತಾರೆ. ಸ್ಥಳೀಯರು ಏನ್ ಮಾಡ್ತಾರೆ, ಅವ್ರಿಬ್ರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಮತ್ತೆ ನವೀನ ಶ್ರವಣಬೆಳಗೊಳ ಪೊಲೀಸರು ತಕ್ಷಣ ನವೀನ್ನ ಅರೆಸ್ಟ್ ಮಾಡ್ಬಿಟ್ಟು ಮತ್ತೆ ಏನು ತಗೊಂಡೋಗಿ ಸ್ಟೇಷನ್ ಬಳಿ ಇಟ್ಕೊಂತಾರೆ. ಕೂಡ್ಲೆ ಏನು ಸ್ಥಳೀಯರು ಮತ್ತೆ ಏನ್ ಯುವತಿಯ ಕಡೆಯವರು ಏನ್ ಮಾಡ್ತಾರೆ, ಇಲ್ಲ ಅವನ್ನ ನಮ್ಮನ್ನ ಒಪ್ಪಿಸಿ ನಮ್ಮ ಬಿಟ್ಬಿಡಿ, ಅವ್ರಿಗೆ ತಕ್ಕವಾದ ಪಾಠ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡ್ತಾರೆ. ಎಷ್ಟೇ ಕೇಳಿದ್ರು ಏನು ಪೊಲೀಸರು ಅಡ್ಡ ಮಾಡ್ತಾರೆ. ಬೇಡ, ಅವ್ರು ನಮ್ಮ ವರ್ಷದಲ್ಲಿದ್ದಾನೆ, ಅವ್ರಿಗೆ ನಾವು ಕಾನೂನು ಪ್ರಕಾರ ಸೂಕ್ತವಾದ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಸಹ ಅವ್ರು ಕೇಳಲ್ಲ. ಸ್ಥಳೀಯರು ಮತ್ತೆ ಏನು ಇವರು ಏನು ಯುವತಿ ಕಡೆಯವರು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಆಮೇಲೆ ಅಂದ್ರೆ ಆ ಟೈಮಲ್ಲಿ ಏನು ಪೊಲೀಸರ ಮೇಲೂ ಸಹ ಪೊಲೀಸರು ನಮ್ಗೆ ಸರಿಯಾದ ರೀತಿ ನ್ಯಾಯ ಕೊಡ್ತಾ ಇಲ್ಲ, ಅವ್ರು ನಮ್ಗೆ ಒಪ್ಪಿಸಿ ಅಂತ ಹೇಳ್ಬಿಟ್ಟು ಕೂಗಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಈ ವಿಷಯ ಏನು ಹಾಸನದ SP ರಾಹುಲ್ ಕುಮಾರ್ ಅವ್ರಿಗೆ ಗೊತ್ತಾಗುತ್ತೆ. ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋಗ್ಬಿಟ್ಟು ಏನು ಪ್ರತಿಭಟನಾ ನಿರತರನ್ನ ಮನವೊಲಿಸಲು ಸಫಲವಾಗ್ತಾರೆ. ನಂತರ ಏನ್ ಆರೋಪಿ ನವೀನ್ ಇದ್ದಾನೆ, ಅವನ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳ್ತಾರೆ. ಸುಕನ್ಯಾ, ಧನ್ಯವಾದ ಕಿರಣ್.